ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನೆಲ್ಗೆ ಸ್ವಾಗತ. ನೋಡಿ, ಈಗ ತುಂಬ ಬಿಸಿಲು ಅಂದರೆ ಬಿಸಿಲು. ನಾವೆಷ್ಟು ಜ್ಯೂಸ್ ಕುಡಿದ್ರೂ ನಮ್ಮ ಹೊಟ್ಟೆ ತಂಪಾಗಲ್ಲ. ಆ ಕ್ಷಣಕ್ಕೆ ಮಾತ್ರ ತಂಪಾಗುತ್ತೆ, ಮತ್ತೆ ಪುನಃ ಬಿಸಿಲು, ಹೊಟ್ಟೆಲಿ ಬಿಸಿ ಬಿಸಿ ಆಗುತ್ತೆ. ಸೊ ಇವತ್ತು ರಾಗಿಯಿಂದ ಅಂಬಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ರಾಗಿ ಗಂಜಿ ಹೇಳ್ತಾರೆ, ರಾಗಿ ಅಂಬಲಿ ಹೇಳ್ತಾರೆ. ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡು ಮಾಡ್ತಾರಲ್ಲ, ಆ ಟೈಪ್ ತೋರಿಸ್ತಾ ಇದ್ದೀನಿ. ಇದು ಎರಡು ಥರ ತೋರಿಸ್ತಾ ಇದ್ದೀನಿ. ಒಂದು ಸಿಟಿಯಲ್ಲಿ ಸುಲಭವಾಗಿ ಮಾಡ್ಕೊಳ್ಳೋ ಥರ, ಇನ್ನೊಂದು ಹಳ್ಳಿಗಳಲ್ಲಿ ಮಾಡೋ ಥರ ತೋರಿಸ್ತಾ ಇದ್ದೀನಿ. ಮುದ್ದೆ ಮಾಡಿ ಮಾಡುವಂಥದ್ದು, ಇದು ಹಿಟ್ಟಿನಲ್ಲಿ ಬರೀ ಹಾಗೆ ರಾಗಿ ಹಿಟ್ಟಲ್ಲಿ ಮಾಡುವಂಥದ್ದು, ಡೈರೆಕ್ಟ್ ಮಾಡುವಂಥದ್ದು. ಈ ಥರ ಎರಡು ಥರ ತೋರಿಸ್ತಾ ಇದ್ದೀನಿ. ಫಸ್ಟ್ ಈಗ ರಾಗಿ ಹಿಟ್ಟಲ್ಲಿ ಹೇಗೆ ಮಾಡೋದಂತ ನೋಡೋಣ. ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ 2 ಸ್ಪೂನು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, 2 ಸ್ಪೂನ್ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ಈಗ ಇದನ್ನು ತಣ್ಣೀರಲ್ಲಿ ಹಾಕಿ ಕಲಿಸ್ಕೊಳ್ಬೇಕು. ಈಗ ಯಾರ ಮನೇಲಿ ಮುದ್ದೆ ಮಾಡೋದಿಲ್ಲ ಅಂಥವ್ರು ಹೀಗೆ ಮಾಡ್ಕೊಳ್ಬೋದು. ಮುದ್ದೆ ಮಾಡೋರಿಗೆ ಬೇರೆ ಥರ ತೋರಿಸ್ಕೊಡ್ತೀನಿ. ನೋಡಿ, ಹೀಗೆ ಗಂಟಿಲ್ದೀರೆ ಕಲಿಸ್ಕೊಳ್ಬೇಕು. ಚೂರು ಗಂಟಿರಬಾರ್ದು. ನೋಡಿ, ತಿಂದುಬಿಟ್ರೆ, ಇದು ಕುಡಿದ್ಬಿಟ್ರೆ ಆಮೇಲೆ ಏನು ತಿನ್ನಬೇಕಂತಿಲ್ಲ. ಒಂದು ವೆಯ್ಟ್ ಲಾಸ್ಗೂ ಬೆಸ್ಟ್ ಇದು. ಶುಗರ್ನವ್ರಿಗೂ ಒಳ್ಳೆಯದು, ಹಾಗೆಯೇ ಕ್ಯಾಲ್ಶಿಯಂ ರಿಚ್ ಇದೆ, ಬೋನ್ಸ್ಗೂ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ಎಲ್ಲ ಏಜ್ನವರು ಕುಡಿಯುವಂಥದ್ದು ಇದು. ನೋಡಿ, ಗಂಟಿಲ್ದೀರ ಕಲಿಸ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ಲ. ಫಸ್ಟ್ ಹೀಗೆ ಕಲಿಸ್ಕೊಂಡು ಹಾಕೋದ್ರಿಂದ ಗಂಟಾಗೋದಿಲ್ಲ. ಡೈರೆಕ್ಟ್ ಕೆಲವ್ರು ಹಾಗೇ ಹಾಕಿಬಿಡ್ತಾರೆ. ಇಲ್ಲ, ನೀರು ಕುದಿಸ್ಬಿಟ್ಟು ಈ ಥರ ಕಲಸಿಟ್ಕೊಂಡಿದ್ದನ್ನು ಅದಕ್ಕೆ ಹಾಕಿ ಕಲಿಸ್ತಾ ಬರಬೇಕು. ಆಗ ಚೆನ್ನಾಗಿ ಬೇಯುತ್ತೆ. ಇದು ಹಳೆ ಕಾಲದ್ದು ರೆಸಿಪಿ. ನನ್ನ ಅಮ್ಮ ಎಲ್ಲ ಹೀಗೆ ಮಾಡ್ತಿರ್ಲಿಲ್ಲ. ಅವರು ಸೆಕೆಂಡ್ ರೆಸಿಪಿ ತೋರಿಸ್ತೀನಿ. ಆ ಥರ ಮಾಡಿ ಕೊಡ್ತಿದ್ರು ನಮಗೆಲ್ಲ. ಮುದ್ದೆ ಮಾಡ್ತಿದ್ವಿ ನಮ್ಮ ಮನೆಯಲ್ಲಿ. ಆ ಮುದ್ದೆನ ರಾತ್ರಿ ಹೊತ್ತೆ ಮಾಡಿ ಅದಕ್ಕೆ ನೀರು ಹಾಕಿಟ್ಟು ಮಾಡೋದು. ತೋರಿಸ್ತೀನಿ ಅದು ಕೂಡ ಹೇಗೆ ಅಂತೇಳಿ. ನೋಡಿ, ಈಗ ಹೀಗೆ ಗಂಟೆ ಇರಬಾರ್ದು. ನೋಡಿ, ಚೂರು ಗಂಟೆ ಇಲ್ಲ, ಈ ಥರ ಕಲಿಸ್ಕೊಳ್ಬೇಕು. ನೋಡಿ, ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಲೋಟದಲ್ಲಿ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಆದರೂ ಏನಾಗೋದಿಲ್ಲ. 2 ಲೋಟ ನೀರು ಹಾಕ್ತಾಯಿದ್ದೀನಿ. ಈ ನೀರು ಚೆನ್ನಾಗಿ ಕುದಿಬೇಕು, ಸರಿ ಕುದಿಬೇಕು. ಕುದಿಯುವಾಗ ನಾವು ಆ ಮಿಶ್ರಣವನ್ನು ಹಾಕಬೇಕು. ಈಗ ನೀರಿಗೆ ಕುದಿಯೋಕೆ ಇಟ್ಟಿದ್ದೀನಿ, ಸರಿ ಕುದೀಲಿ. ನೋಡಿ, ನೀರು ಕುದೀತಾ ಇದೆ. ಈಗ ಉರಿ ಕಮ್ಮಿ ಇಟ್ಕೊಳ್ಬೇಕು. ಈಗ ಕಲಿಸ್ಕೊಂಡಿದ್ವಲ್ಲ, ಆಗ ಅದನ್ನು ಹಾಕಿಬಿಡ್ಬೇಕು. ಹೀಗೆ ನೋಡಿ, ಸ್ವಲ್ಪ ಇದಕ್ಕೆ ನೀರು ಹಾಕಿ ನೋಡಿ, ಹೀಗೆ ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ತಾನೇ ಇರಬೇಕು. ಹೀಗೆ ಸಣ್ಣ ಉರಿಯಲ್ಲೇ ಕಲಿಸ್ಬೇಕು. ಉರಿ ಜಾಸ್ತಿ ಇಡಬಾರ್ದು, ಸರಿಯಾಗಿ ಬೇಯೋದಿಲ್ಲ. ಹೀಗೆ ಕಲಿಸ್ತಾ ಇರಬೇಕು. ಗಂಟು ಕಟ್ಟತ್ತಿಲ್ಲ ಹೋದರೆ ಅಡಿ ಅಂಟು ಬಿಡುತ್ತೆ. ಸೊ ಹೀಗೆ ಕಲಿಸ್ತಾನೇ ಇರಬೇಕು ಸಣ್ಣ ಉರಿಯಲ್ಲಿ. ಸಾಧಾರಣ ನಾನೀಗ 2 ಸ್ಪೂನ್ ಮಾಡೋ ಕಾರಣ 6-7 ನಿಮಿಷ ಕುದಿಸ್ಬೇಕು ಚೆನ್ನಾಗಿ. ನೋಡಿ, 7 ನಿಮಿಷ ಕುದಿಸಿದ್ದೀನಿ. ನೋಡಿ, ಇಷ್ಟು ಹದ ಬಂದಿದೆ. ಈಗ ಆರಿದ್ಮೇಲೆ ಇದು ಇನ್ನೂ ಗಟ್ಟಿ ಆಗುತ್ತೆ. ನಾವು ಅದಕ್ಕೆ ಮಜ್ಜಿಗೆ ಹಾಕೋ ಕಾರಣ ಸರಿಯಾಗುತ್ತೆ. ನಾನು ಉಪ್ಪು ಹಾಕಲಿಲ್ಲ, ಯಾಕೆಂದರೆ ಮಜ್ಜಿಗೆ ಎಷ್ಟು ಬೇಕೋ ಎಲ್ಲ ಹಾಕಿ ಮತ್ತೆ ನೋಡಿ ಉಪ್ಪು ಹಾಕ್ಕೊಳ್ಬೇಕು. ಈಗ ಇಷ್ಟೇ ಪ್ರಮಾಣಕ್ಕೆ ಉಪ್ಪು ಹಾಕ್ತೀವಿ, ಮತ್ತು ಮಜ್ಜಿಗೆ ಮಿಕ್ಸ್ ಮಾಡ್ತೀವಿ, ಆಗ ಗೊತ್ತಾಗೋದಿಲ್ಲ. ಸೊ ಈಗ ಉಪ್ಪು ಹಾಕೋದು ಬೇಡ, ಎಲ್ಲ ಕೆಳಗೆ ಇಟ್ಕೊಂಡು ಹಾಕಬೇಕು. ಇವಾಗ ಇದು ಆರಲಿ, ತಣ್ಣಗೆ ಹಾಕಬೇಕು. ತಣ್ಣಗಾದ್ಮೇಲೆ ನೆಕ್ಸ್ಟ್ ಮೆಥಡು. ನೋಡಿ, ಈಗ ತಣ್ಣಗಾಗಿದೆ. ನೋಡಿ, ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಕರಿಬೇವು, ಸಣ್ಣ ಕಟ್ ಮಾಡಿರುವಂಥ ಕರಿಬೇವು, ಮತ್ತು ನೋಡಿ ಇಲ್ಲಿ ನಾನು ಪುದೀನ 2 ಎಲೆ ಹಾಕ್ತಾಯಿದ್ದೀನಿ. ಗಮ್ಮನಕ್ಕೆ ಮಾತ್ರ. ಬೇಕಿದ್ದರೆ ಹಾಕಿ, ಇದು ಬೇಡದಿದ್ದರೆ ಬೇಡ, ಫ್ಲೇವರ್ಗೆ ಸ್ವಲ್ಪ. ಮತ್ತು ಈರುಳ್ಳಿಯನ್ನು ಸಣ್ಣ ಕಟ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಎಷ್ಟು ಸಣ್ಣ ಕಟ್ ಮಾಡಿದ್ದೀನಿ. ನೋಡಿ, ದಪ್ಪ ಇದ್ದರೆ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರೋದಿಲ್ಲ. ಎಷ್ಟು ಸಣ್ಣ ಕಟ್ ಮಾಡಬೇಕು. ಇದನ್ನು ಈರುಳ್ಳಿನ ಹಾಕುವಾಗ ನೋಡಿ, ಒಂಚೂರು ಹೀಗೆ ಮಾಡಿ ಹಾಕಬೇಕು. ಕೆಲವರು ಲೋಟಕ್ಕೆ ಹೀಗೆ ಮೇಲೆ ಹಾಕ್ಕೊಂಡ್ಬಿಡ್ತಾರೆ, ಹಾಗಲ್ಲ. ಇದನ್ನು ಹೀಗೆ ಹಾಕಬೇಕು. ಹೀಗೆ ಮಾಡಿ ಹಾಕಿದರೆ ಅದು ಈರುಳ್ಳಿದು ಫ್ಲೇವರ್ ಎಲ್ಲ ಅದರಲ್ಲಿ ಇಳಿಯುತ್ತೆ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಉಳಿಸಿದ್ದೇನೆ, ನೋಡಿ ಹಾಕ್ಕೊಳ್ಳೋಣ. ಈಗ ನೋಡಿ, ಇದ್ರ ಮೇಲೆ ಮಜ್ಜಿಗೆಯನ್ನು ಹಾಕಿಬಿಡೋಣ. ನಾನು ನೀರು ಮಜ್ಜಿಗೆ ನೋಡಿ ಕಡ್ದು ತೊಗೊಂಡಿದ್ದೀನಿ. ನೀರು ಮಜ್ಜಿಗೆನೇ, ಗಟ್ಟಿ ಏನು ಬೇಡ, ಮೊಸರು ಏನು ಬೇಡ. ಮೊಸರನ್ನು ಕಡ್ದು ತೊಗೊಳ್ಬೇಕು. ಹಾಗೆಂತ ತುಂಬ ನೀರು ತೊಗೊಳ್ಬೇಡಿ. ನೋಡಿ, ಆ ಈರುಳ್ಳಿನ ಸ್ಮ್ಯಾಶ್ ಮಾಡಿ ಹಾಕ್ತೀವಲ್ಲ ಕೈಯಲ್ಲಿ ಉಜ್ಜಿ, ತುಂಬ ಘಮ್ಮಂತ ಬರ್ತಾ ಇರುತ್ತೆ. ನೀವು ಮಾಡಿ ತಿಳಿಸಿ ನನಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ. ಈಗ ಇದಾದಮೇಲೆ ಇನ್ನೊಂದು ವೆರೈಟಿ ಹೇಗೆ ಅಂತ ತೋರಿಸ್ತೇನೆ. ಮುದ್ದೆ ಮಾಡಿಬಿಟ್ಟು ಮಾಡುವಂಥದ್ದು. ಅದು ನಮ್ಮ ತಾಯಿ ಎಲ್ಲ ಮಾಡಿಕೊಡ್ತಾಯಿದ್ದು ಆ ರೀತಿ. ಇದು ಈಗ ಸಿಟಿಗಳಲ್ಲೆಲ್ಲ ಮುದ್ದೆ ಮಾಡೋದಿಲ್ಲಲ್ಲ, ಸೊ ಈ ಥರ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನು ಉಪ್ಪು ಹಾಕಿಲ್ಲ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಹಾಕಿದ್ಮೇಲೆ ಉಪ್ಪು ಹಾಕಬೇಕು, ಆಗ ಗೊತ್ತಾಗುತ್ತೆ ಎಷ್ಟಿದೆ ಅಂತ. ಇಲ್ಲಾಂದರೆ ಮೊದಲೇ ರಾಗಿದು ಬೇಯಿಸಿದ್ದು ಹಾಕಿದರೆ, ಅದಕ್ಕೆ ಹಾಕಿದರೆ ಉಪ್ಪು ಗೊತ್ತಾಗಲ್ಲ. ಈಗ ಮಜ್ಜಿಗೆ ಹಾಕಿದ್ದೀವಿ, ಎಲ್ಲ ಕ್ವಾಂಟಿಟಿ ಎಷ್ಟು ಅಂತ ಈಗ ಗೊತ್ತಾಗುತ್ತೆ. ಈಗ ನೋಡಿ, ಇಷ್ಟು ಉಪ್ಪು ಇದಕ್ಕೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಬೇಕು.
ಸರಿ ಕಲಸಿ ಸ್ವಲ್ಪ ಇಟ್ಬಿಟ್ಟು ಕುಡಿದ್ರೆ ಇನ್ನೂ ಒಳ್ಳೆಯದು. ಮಾಡಿದ ತಕ್ಷಣ ಕುಡಿಯೋಕ್ಕಿಂತ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ 1 ಅವರ್ ಇಟ್ಟು ಇಲ್ಲ 2-3 ಅವರ್ಸ್ ಬಿಟ್ಟೇ ಕುಡಿದ್ರೆ ಒಳ್ಳೆಯದು. ರಾತ್ರಿ ಹೊತ್ತು ಮಾಡಿ ಬೆಳಗ್ಗೆ ಕುಡಿದ್ರೂ ಒಳ್ಳೆಯದು. ಆದರೆ ಈರುಳ್ಳಿಯನ್ನು ಹಾಕಿಡಬಾರ್ದು. ಈರುಳ್ಳಿಯನ್ನು ಕುಡಿಯೋವಾಗ ಮಾತ್ರ ಹಾಕಿ ಕುಡಿಬೇಕು. ಯಾವತ್ತೂ ಈರುಳ್ಳಿಯನ್ನು ಹೆಚ್ಚಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಯೂಸ್ ಮಾಡಬಾರ್ದು. ಈರುಳ್ಳಿನ ಹೆಚ್ಚಿದ ಕೂಡಲೇ ಯೂಸ್ ಮಾಡಬೇಕು. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲದಿರೋ ಇರೋರಿಗೆ ಈ ಟಿಪ್ಸು. ಹೊಸದಾಗೆಲ್ಲ ಸಂಸಾರ ಮಾಡೋರಿಗೆ ಗೊತ್ತಿರೋದಿಲ್ಲ. ಈರುಳ್ಳಿ ಕಟ್ ಮಾಡಿ ಇಟ್ಟುಬಿಡ್ತಾರೆ, ಮತ್ತು ಎಷ್ಟೊತ್ತು ಆದಮೇಲೆ ಯೂಸ್ ಮಾಡ್ತಾರೆ. ಹಾಗೆ ಮಾಡಬಾರ್ದು, ಅದು ವಿಷ ಆಗುತ್ತೆ. ಸೊ ಈರುಳ್ಳಿಯನ್ನು ಕಟ್ ಮಾಡಿದ ಕೂಡಲೇ ಬಳಸಿಬಿಡಬೇಕು. ನೋಡಿ, ಎಷ್ಟು ಅದ್ಭುತವಾದ ಅಮೃತ ಅಂತ ಹೇಳ್ಬೋದು. ಇದು ಅಮೃತವೇ. ಅಷ್ಟು ಹೆಲ್ತ್ಗೆ ಒಳ್ಳೆಯದು, ಒಳ್ಳೆ ಬೆನಿಫಿಟ್ಸ್ ಇದೆ ಇದರಲ್ಲಿ. ವೆಯ್ಟ್ ಲಾಸು, ಶುಗರ್ನವ್ರಿಗೆ, ಬೋನ್ಸ್ ವೀಕ್ ಇದ್ದವ್ರಿಗೆ, ಕ್ಯಾಲ್ಶಿಯಂ ಕಡಿಮೆ ಇದ್ದವ್ರಿಗೆ ಎಲ್ಲ ತುಂಬ ಅದ್ಭುತವಾದಂಥ ಒಂದು ಡ್ರಿಂಕ್ ಅಂತ ಹೇಳ್ಬೋದು. ಮಾಡಿ ನೋಡಿ. ಮತ್ತೀಗ ಇನ್ನೊಂದು ರೆಸಿಪಿ ಹೇಗೆ ಅಂತ ತೋರಿಸ್ತೀನಿ. ಈಗ ನೋಡಿ, ಇನ್ನೊಂದು ಮೆಥಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಯಾವ ಲೋಟದಲ್ಲಿ ನೀವು ನೀರು ಹಾಕ್ತೀರೋ ಅದೇ ಲೋಟದಲ್ಲಿ ರಾಗಿ ಹಿಟ್ಟು ಹಾಕಬೇಕು. ನಾನು ಈ ಲೋಟದಲ್ಲಿ ಹಾಕಿದ್ದೀನಿ, 2 ಲೋಟ ಹಾಕಿದ್ದೀನಿ. ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಕುದಿ ಬಂದ ಮೇಲೆ ಹಿಟ್ಟು ಹಾಕಬೇಕು. ನೋಡಿ, ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿ ಉರಿ ಕಡಿಮೆ ಇಟ್ಬಿಟ್ಟು ಹೀಗೆ ಹಿಟ್ಟು ಹಾಕಿ ಬಿಟ್ಟು ಬಿಡಬೇಕು ಒಂಚೂರು. ಇದು ರಾಗಿ ಮುದ್ದೆ ಹೇಗೆ ಮಾಡ್ತೀವಲ್ಲ ಅದೇನೇ, ರಾಗಿ ಮುದ್ದೆನೇ, ಬೇರೆ ಇನ್ನೇನಲ್ಲ, ರಾಗಿ ಮುದ್ದೆ ಮಾಡೋದೆ. ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ, ಲಿಂಕ್ ಕೊಡ್ತೀನಿ ನೋಡಿ. ಅದು ಮೆಂತ್ಯ ಪುಡಿಯನ್ನು ಹಾಕಿ ಮಾಡುವಂಥದ್ದು. ಇದು ಬರೀ ರಾಗಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಇದು ಹೀಗೆ ಸ್ವಲ್ಪ ಸಣ್ಣ ಬೆಂಕಿಯಲ್ಲಿ ಒಂದು 4 ಮಿನಿಟ್ಸ್ ಕುದಿಬೇಕು. ಸಣ್ಣ ಉರಿಯಲ್ಲೇ ಕುದಿಬೇಕು. ನೋಡಿ, ಈಗ ಒಂದು 4 ಮಿನಿಟ್ಸ್ ಆಗಿದೆ. ಕಲಿಸ್ತೀನಿ. ರಾತ್ರಿ ಹೊತ್ತು ರಾಗಿ ಮುದ್ದೆ ಮಾಡ್ತೀರಲ್ಲ ಅದೇ ರಾಗಿ ಮುದ್ದೆನೇ. ಅದನ್ನು ಹಾಗೆ ಇಟ್ಬಿಟ್ಟು ಬೆಳಗ್ಗೆ ಮಾಡೋದಷ್ಟೇ, ಬೆಳಗ್ಗೆ ಯೂಸ್ ಮಾಡೋದು. ನೋಡಿ, ಹೇಗೆ ಸಣ್ಣ ಉರಿ ಇಟ್ಕೊಂಡೆ ಕಲಕಬೇಕು. ರಾಗಿ ಮುದ್ದೆ ಹೇಗೆ ಮಾಡ್ತೀರೋ ಹಾಗೇನೆ ನೋಡಿ. ಇಷ್ಟೇ, ಎಷ್ಟು ಸುಲಭದಲ್ಲಿ ಆಗೋಯ್ತು ನೋಡಿ. ಅಷ್ಟೇ ನೋಡಿ. ಈ ಥರ ಒಂದು ಕೋಲು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಕೋಲು ಇಲ್ಲ ಅಂತಂದರೆ ಕಡಿಯೋ ಕೋಲು ಇರುತ್ತಲ್ಲ, ಮಜ್ಜಿಗೆ ಕಡಿಯೋ ಕೋಲು, ಅದನ್ನು ಉಲ್ಟಾ ಮಾಡಿಕೊಂಡು ಮಾಡ್ಕೊಳ್ಬೋದು. ಇಲ್ಲ ಸೌಟಲ್ಲೂ ಕೂಡ ಮಾಡ್ಕೊಳ್ಬೋದು. ನೋಡಿ, ಆಯ್ತು. ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಬೆಂದಿದೆ ಅಂತ ಚೆನ್ನಾಗಿ ಗೊತ್ತಾಗ್ತದೆ ನೋಡಿ. ಹೀಗೆ ಉಂಡೆ ಬರ್ತಲ್ಲ, ಕೆಲವರು ಹಾಕಿದ ತಕ್ಷಣ ಕಲಿಸ್ಬಿಡ್ತಾರೆ. ಹಾಕಿದ ತಕ್ಷಣ ಕಲಿಸ್ಬಾರ್ದು, ಹಾಗೆ ಬಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು. ಅದು ಆವಿಯಲ್ಲೇ ಹಿಟ್ಟು ಬೇಯುತ್ತೆ. ಅದಾದಮೇಲೆ ಈ ಥರ ಕಲಿಸ್ಕೊಳ್ಬೇಕು. ಈಗ ಸ್ಟವ್ ಆಫ್ ಮಾಡ್ತೇನೆ ನಾನು. ಇದನ್ನು ಈಗ ಪ್ಲೇಟಿಗೆ ತೊಗೊಳ್ಳೋಣ. ನೋಡಿ, ಈಗೆಲ್ಲ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಒತ್ತುವಾಗ ಅಂಟಬಾರ್ದು, ಆಗ ಬೆಂದಿದೆ ಅಂತ ಅರ್ಥ. ಈಗ ನಾನು ಹಾಕಿದ 1 ಲೋಟ ಬಂದು ನಿಮಗೆ 4 ಮಿನಿಟ್ಸ್ ಬೆಂದರೆ ಸಾಕು ನೋಡಿ. ಹೀಗೆ ಚೆನ್ನಾಗಿ ಒದ್ದೆ ಕೈ ಮಾಡ್ಕೊಳ್ಬೇಕು. ಹೀಗೆ ತಣ್ಣೀರಲ್ಲಿ ಬಿಸಿ ಇರ್ತಲ್ಲ, ಹೀಗೆ ಹೀಗೆ ಮಾಡಬೇಕು ಚೆನ್ನಾಗಿ. ಹೀಗೆ ಮಾಡಿ, ಹೀಗೆ ಬಿಸಿ ಇರುತ್ತೆ ಅದಕ್ಕೋಸ್ಕರ ಮಾಡಿಬಿಟ್ಟು ಒಂಚೂರು ಚೂರು ಉಂಡೆ ಮಾಡ್ಕೊಂಡು ಹೀಗೆ ಚಿಕ್ಕ ಚಿಕ್ಕದಾಗೆ ನಾವು ಮಾಡಿದ್ದೀವಲ್ಲ, ಮುದ್ದೆ ಮಾಡಿದ್ದೀವಲ್ಲ ಅದೇ ಪಾತ್ರೆಗೆ ಹೀಗೆ ಹಾಕಿಟ್ಬಿಡ್ಬೇಕು ನೋಡಿ. ಹೀಗೆ 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 ಮಾಡಿ ಹೀಗೆ ಹಾಕಿ ಅದೇ ಪಾತ್ರೆಯಲ್ಲಿ ಹಾಕಬೇಕು, ಬೇರೆ ಪಾತ್ರೆ ಬೇಡ ನೋಡಿ. ಎಲ್ಲ ಉಂಡೆಗಳನ್ನ ಅದೇ ಪಾತ್ರೆಗೆ ಹಾಕಿ ಇಟ್ಬಿಡಬೇಕು. ಸ್ವಲ್ಪ ಆರಲಿ, ಆರಿದ್ಮೇಲೆ ನೀರು ಹಾಕಬೇಕು ನೋಡಿ. ಈಗ ತಣ್ಣಗಾಗಿದೆ. ಈಗ ಇದಕ್ಕೆ ನೀರು ಹಾಕ್ತಾ ಇದ್ದೀವಿ. ಇದು ಮುಳುಗುವಷ್ಟು ನೀರು ಹಾಕಬೇಕು. ಈ ಉಂಡೆ ಎಲ್ಲ ಇದೆಯಲ್ಲ ಅದೆಲ್ಲ ಮುಳುಗುವಷ್ಟು ನೀರು ಹಾಕಬೇಕು. ಹೀಗೆ ಈಗ ಇದನ್ನು ಹೀಗೆ ಇಟ್ಬಿಟ್ಟು ಬೆಳಗ್ಗೆ ತನಕ ಹೀಗೆ ಇಟ್ಟು ಮುಚ್ಚಿಟ್ಬಿಡ್ಬೇಕು. ಏನು ಮಾಡಬಾರ್ದು, ಇಷ್ಟೇ ಮುಚ್ಚಿ ಇಟ್ಬಿಡ್ಬೇಕು ಬೆಳಗ್ಗೆ ತನಕ. ಒಂದು ರಾತ್ರಿ ಪೂರ್ತಿ ಹೀಗೆ ಇರಬೇಕು, ಪರ್ಮೆಂಟೇಷನ್ ಆಗಬೇಕು. ಹಾಗೆ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ. ಈಗ ಬೆಳಗ್ಗೆ ನೋಡೋಣ ಏನಾಗಿದೆ ಅಂತ ನೋಡಿ. ಈಗ ಬೆಳಗ್ಗೆ ಆಗಿದೆ, ರಾತ್ರಿ ಎಲ್ಲ ನೆಂದಿದೆ ಚೆನ್ನಾಗೆ. ಈಗ ಇದು ನಾನು ಇಷ್ಟು ಮಾಡೋದಿಲ್ಲ, ಇದನ್ನು ಸ್ವಲ್ಪ ಸಂಜೆಗೆ ಸ್ವಲ್ಪ ಇಟ್ಕೊಂಡು ಬೆಳಗ್ಗೆಗೆ ಸ್ವಲ್ಪ ಮಾಡ್ತಾಯಿದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಉಂಡೆ ತೆಗೆದಿಟ್ಬಿಡ್ತೇನೆ. ತೆಗೆದು ನೀರಿನ ಸಮೇತ ಸ್ವಲ್ಪ ತೆಗೆದಿಟ್ಬಿಡ್ತೇನೆ. ಇದು ಸಂಜೆಗೆ 6 ಮಾಡಿದ್ದೇನೆ, ಅದರಲ್ಲಿ 3 ಸಂಜೆಗೆ 3 ಇವಾಗೆ. ಸ್ವಲ್ಪ ನೀರು ಕೂಡ ಅದಕ್ಕೆ ಹಾಕಿ ಮುಚ್ಚಿ ಎತ್ತಿಟ್ಬಿಡ್ತೇನೆ. ಈಗ ಇದನ್ನು ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು, ಕೈಯಲ್ಲೇ ಮಾಡ್ಕೊಳ್ಬೇಕು. ಕೆಲವರು ಅಯ್ಯೋ ಕೈಯೆಲ್ಲ ಅಂತಾರೆ, ಇಲ್ಲ ಇದು ಕೈಯಲ್ಲೇ ಮಾಡಬೇಕು ನೋಡಿ. ಹೀಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ನೈಸಾಗಿ ಬಿಡಬೇಕು, ಫುಲ್ಲು ನೈಸಾಗಿ ಚೆನ್ನಾಗೆಲ್ಲ ಗಂಟುಗಳೆಲ್ಲ ಎಲ್ದಿರೋ ಹಾಗೆ ಕಲಸಿ ಮತ್ತೆ ಮಜ್ಜಿಗೆ ಹಾಕಬೇಕು. ಉಪ್ಪು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು, ಕ್ವಾಂಟಿಟಿ ಗೊತ್ತಾಗೋದಿಲ್ಲ.
ನೋಡಿ ಹೀಗೆ ಮಾಡಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಏನಿಲ್ಲ, ಮುದ್ದೆ ಮಾಡ್ತಿರಲ್ಲ ಅದೇ ಮುದ್ದೆ ಮಾಡುವಾಗ ಸ್ವಲ್ಪ ಜಾಸ್ತಿ ಮಾಡಿ ಸ್ವಲ್ಪ ಮುದ್ದೆಯನ್ನು ತೆಗೆದಿಟ್ಬಿಟ್ರೆ ಆಯ್ತು. ಈಗ ಮುದ್ದೆ ಮಾಡ್ದಿರ ಇರೋರು ಇನ್ನೊಂದು ಮೆಥಡ್ ತೋರಿಸ್ತಿಲ್ಲ, ಆ ಮೆಥಡ್ ಮಾಡಿ ಕುಡಿಬೋದು. ಮುದ್ದೆ ಮಾಡುವವರು ಈ ಮೆಥಡಲ್ಲಿ ಮಾಡಿ ಕುಡಿಬೋದು. ಅದಕ್ಕೆ 2 ಮೆಥಡ್ ತೋರಿಸ್ತಾ ಇರೋದು. ನಿನ್ನೆ ಅಂದರೆ ಒಂದೇ ವಿಡಿಯೋದಲ್ಲಿ ಅಂದರೆ ರಾತ್ರಿ ಮಾಡಿಟ್ಟಿದ್ದಲ್ವ ಇದು, ನಿನ್ನೆ ಒಂದು ಮಾಡಿ ತೋರಿಸ್ತಾರೆ ಇನ್ಸ್ಟೆಂಟಾಗಿ ಮಾಡುವಂಥದ್ದು. ಇದು ರಾತ್ರಿ ನೆನೆಸಿಟ್ಟು ಮಾಡುವಂಥದ್ದು. ಎರಡೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ. ನೋಡಿ ಹೀಗೆ. ಈಗ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ, ಇದಕ್ಕೆ ನಾನು ಚೂರು ನೀರು ಹಾಕಿ ಸ್ಮ್ಯಾಶ್ ಮಾಡ್ತೇನೆ. ನೋಡಿ ಇದು ಕುಡಿದ್ಬಿಟ್ರೆ ಬ್ರೇಕ್ಫಾಸ್ಟ್ ಬೇಕಂತಿಲ್ಲ, ತಿಂಡಿ ಬೇಕಂತಿಲ್ಲ. ಇದು 1 ಲೋಟ ದೊಡ್ಡ ಲೋಟದಲ್ಲಿ 1 ಲೋಟ ಕುಡಿದ್ರೆ ಅಷ್ಟು ಹೊಟ್ಟೆಗೆ ಫುಲ್ಲಾಗುತ್ತೆ ಮತ್ತು ಬೇಗ ಹಸಿವಾಗೋದಿಲ್ಲ. ವೆಯ್ಟ್ ಲಾಸ್ ಅವ್ರಿಗಂತೂ ಇದು ಬೆಸ್ಟು. ಈಗ ಇದನ್ನು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೇನೆ. ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ನಿಮ್ಗೆ ಆಗಲಿಲ್ಲ ಅಂತಂದರೆ ಮಜ್ಜಿಗೆ ಕಡಿಯೋ ಕೋಲು ಇರುತ್ತಲ್ಲ ಅದರಲ್ಲಿ ಕೂಡ ಕಡಿಬೋದು ಒಂಚೂರು. ಈಗ ಇದಕ್ಕೆ ನಾನು ಮಜ್ಜಿಗೆ ಹಾಕ್ತಾಯಿದ್ದೀನಿ, ಕಡ್ದಿರುವಂಥ ಮಜ್ಜಿಗೆ. ಮೊಸರನ್ನ ಕಡ್ದಿರುವಂಥ ಮಜ್ಜಿಗೆ ನೋಡಿ 1 ಲೋಟ ಹಾಕ್ತಾಯಿದ್ದೀನಿ. ಇಷ್ಟಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಹಾಗೆ ಇಷ್ಟೇ ಹಾಕಬೇಕಷ್ಟೇ ಹಾಕಬೇಕಂತೇನಿಲ್ಲ. ಈಗ ಒಂಚೂರು ಹಿಂಗೆ ಹಾಕ್ತಾಯಿದ್ದೀನಿ, ಯಾಕೆಂದರೆ ನಾನು ಇವತ್ತು ಈರುಳ್ಳಿ ಯೂಸ್ ಮಾಡ್ತಾಯಿಲ್ಲ, ಇವತ್ತು ಗುರುವಾರ. ನೀವು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಳ್ಳೋಕೆ ಆಗ ತೋರಿಸಿದ್ದೀನಿ ಇನ್ನೊಂದು ಮೆಥಡಲ್ಲಿ, ಹೀಗೆ ಮಾಡಿ ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ನಾನಿವತ್ತು ಗುರುವಾರ ಆದ ಕಾರಣ ನಾನು ಈರುಳ್ಳಿ ಯೂಸ್ ಮಾಡ್ತಾಯಿಲ್ಲ, ಹಿಂಗೆ ಹಾಕ್ತಾಯಿದ್ದೀನಿ ಚೂರು ಘಮ್ಮಂತೆ. ಈರುಳ್ಳಿಗೆ ಬದಲು ಹಿಂಗೊಂಚೂರು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಉಪ್ಪು ಈಗ ಹಾಕಿದರೆ ನಮಗೆ ಕರೆಕ್ಟ್ ಗೊತ್ತಾಗತ್ತೆ. ಉಪ್ಪು ಹಾಕಿಬಿಟ್ಟು ಸರಿ ಕಲಿಸ್ಬಿಟ್ರೆ ರೆಡಿ. ನೀವು ಇದಕ್ಕೆ ಈಗ ಈರುಳ್ಳಿ ಹಾಕ್ಕೊಳ್ಬೋದು. ನೋಡಿ ನಿಮ್ಗೆ ಇನ್ನೂ ನೀರು ಬೇಕಾದರೆ ಇನ್ನೂ ನೀರಾಗೆ ಮಾಡ್ಕೊಳ್ಬೋದು. ನಿಮ್ಗೆ ಇದು ಗಂಟು ಒಂದೊಂದು ಸಿಕ್ತು ಅಂತಂದರೆ ನೀವು ಬೇಕಾದ್ರೆ ಸೋದಿಸ್ಕೊಳ್ಬೋದು. ನಾನು ಆಲ್ಮೋಸ್ಟ್ ಮಜ್ಜಿಗೆ ಕಡಿಯೋದ್ರೂ ಸ್ವಲ್ಪ ಕಡ್ದಿದ್ದೇನೆ. ಹಾಗೆ ಕಡಿದುಕೊಂಡ್ರೆ ನಿಮಗೆ ಏನು ಗಂಟು ಬರಲ್ಲ. ನೋಡಿ ಹೀಗೆ ಸರಿಯಾಗಿ ಕಲಿಸ್ಕೊಂಡ್ಬಿಟ್ರೆ ರೆಡಿ ಆಯಿತು. ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಬೋದು, ಬೇಕಾದರೆ ಉಳಿದಿರೋದನ್ನು ಸಂಜೆ ಮಾಡ್ಕೊಳ್ಬೋದು. ಈಗ ರೆಡಿಯಾಗಿದೆ. ವಾ, ಹೆಲ್ತಿ ಡ್ರಿಂಕ್. ಶುಗರ್ನವ್ರಿಗೆ, ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರಿಗೆ, ಬೋನ್ಸ್ ಸ್ಟ್ರಾಂಗ್ ಆಗಬೇಕು ಅಂತಿರೋರಿಗೆ, ಹೊಟ್ಟೆ ತಂಪಾಗಬೇಕು ಅಂತಿರೋರಿಗೆ ಎಲ್ಲರಿಗೂ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಇದು ಒಳ್ಳೆ ಡ್ರಿಂಕು. ಮಾಡಿ ನೋಡಿ, ಕುಡಿಯೋದು ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿರೋರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.